ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ಭೀಮಸೇನನ ಪರಾಕ್ರಮವನ್ನು ನೆನೆಸಿಕೊಂಡು ಭಯದಿಂದ ಕೊರಗೆದುದು ಎಂಬ 51ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಈಗ ನೀನು ಯಾರನ್ನು ಹೇಳಿದೆಯೋ ಅವರು ಒಬ್ಬೊಬ್ಬರು ಮಹಾ ಧನುರ್ಧಾರಿಗಳು, ಒಬ್ಬೊಬ್ಬರು ವೀರರು. ಅವರೆಲ್ಲರೂ ಈಗ ಒಂದಾಗಿ ಸೇರಿರುವರು. ಅದು ಹೋಗಲಿ, ಅವರೆಲ್ಲರೂ ಒಂದು, ಭೀಮನೊಬ್ಬನೇ ಒಂದು. ಅಷ್ಟು ಮಂದಿ ಸೇರಿಯೂ ಭೀಮನೊಬ್ಬನಿಗೆ ಸಾಟಿ ಎನಿಸಲಾರರು. ಆ ಭೀಮನ ಭಯವೇ ನನಗೆ ಎಲ್ಲಕ್ಕಿಂತಲೂ ಪ್ರಬಲವಾಗಿದೆ. ಹುಲಿಯನ್ನು ಕಂಡ ಜಿಂಕೆಯಂತೆ ನಾನು ಆ ಭೀಮನ ಕೋಪವನ್ನು ನೆನೆಸಿಕೊಂಡು ರಾತ್ರಿಯೆಲ್ಲ ನಿದ್ರೆಯಿಲ್ಲದೆ ನಿಟ್ಟುಸಿರು ಬಿಡುತ್ತಾ ಹಾಸಿಗೆಯಲ್ಲಿ ಹೊರಳಾಡುತ್ತಿರುವೆನು. ಸಿಂಹಕ್ಕೆ ಪಶುವು ಹೇಗೋ ಹಾಗೆ ನಾನು ಭೀಮನಿಗಾಗಿ ಅಂಜುತ್ತಿರುವೆನು. ಮಹಾಬಾಹುವು ಇಂದ್ರ ಸಮಾನ ವೀರ್ಯವುಳ್ಳವನು ಆದ ಆ ಭೀಮನಿಗೆ ಎದುರಾಗಿ ನಿಲ್ಲುವ ವೀರನೊಬ್ಬನಾದರೂ ಈ ನಮ್ಮ ಸೈನ್ಯದಲ್ಲಿ ಇರುವಂತೆ ನನಗೆ ಕಾಣಿಸಲಿಲ್ಲ. ಅವನು ತನ್ನ ತಿರಸ್ಕಾರವನ್ನು ಸ್ವಲ್ಪ ಮಾತ್ರವೂ ಸಹಿಸತಕ್ಕವನಲ್ಲ. ಇದರ ಮೇಲೆ ನಮ್ಮಲ್ಲಿ ದೃಢವೈರವನ್ನು ಇಟ್ಟಿರುವನು. ಕೋಪ ಸೂಚಕವಾದ ಅವನ ನಗೆಯನ್ನು, ಅವನ ಆವೇಶವನ್ನು, ಅವನ ಓರೆ ನೋಟವನ್ನು, ಅವನ ಮಹಾವೇಗವನ್ನು, ಅವನ ಮಹೋತ್ಸಾಹವನ್ನು, ಮಹಾಬಲವನ್ನು, ಅವನ ಮಹಾಭುಜಗಳನ್ನು ನೆನೆಸಿಕೊಂಡರೆ ಮುಂದಿನ ಯುದ್ಧದಲ್ಲಿ ಅವನು ಮೂಢರಾದ ನನ್ನ ಮಕ್ಕಳನ್ನೆಲ್ಲ ಬಲಾತ್ಕಾರದಿಂದ ಹಿಡಿದು ಒಟ್ಟಿಗೆ ತೀರಿಸಿ ಬಿಡುವನೆಂದೇ ತೋರಿದೆ. ದಂಡಪಾಣಿಯಾದ ಯಮನಂತೆ ಅವನು ಗದೆಯನ್ನು ಹಿಡಿದು ನಿಂತ ಮಾತ್ರಕ್ಕೆ ನನ್ನ ಮಕ್ಕಳಿಗೆ ಮಹಾನ್ ಅನರ್ಥ ಒದಗಿದಂತೆಯೇ ಹೊರತು ಬೇರೆಯಲ್ಲ. ಆ ಭೀಮನು ಬ್ರಹ್ಮದಂಡವನ್ನೆತ್ತಿದಂತೆ 8 ಏಣುಗಳಿಂದ ಕೂಡಿ ಚಿನ್ನದ ಕಟ್ಟುಳ್ಳ ಭಯಂಕರವಾದ ಗದೆಯನ್ನು ಕೈಯಲ್ಲಿ ಹಿಡಿದು ನಿಲ್ಲುವುದು ಈಗಲೇ ನನ್ನ ಮನಸ್ಸಿನಲ್ಲಿ ಕಟ್ಟಿದೆ. ಮೃಗಗಳ ಗುಂಪಿನಲ್ಲಿ ಸಿಂಹವು ನುಗ್ಗಿದಂತೆ ಆ ಭೀಮನು ನಮ್ಮ ಸೈನ್ಯದಲ್ಲಿ ನುಗ್ಗಿ ಉಲ್ಲೋಲ ಕಲ್ಲೋಲವಾಗಿ ಮಾಡಿಬಿಡುವನು. ಪಂಚ ಪಾಂಡವರಲ್ಲಿ ಅವನೊಬ್ಬನೇ ನನ್ನ ಮಕ್ಕಳೆಲ್ಲರ ವಿಷಯದಲ್ಲಿಯೂ ಮಹಾ ಕ್ರೂರನಾಗಿರುವನು. ಎಷ್ಟು ತಿಂದರೂ ಅವನ ಹೊಟ್ಟೆಗೆ ಸಾಲದು. ಬಾಲ್ಯದಿಂದಲೂ ನನ್ನ ಮಕ್ಕಳು ಆನೆಯ ಕೈ ಬಡಿತಕ್ಕೆ ಸಿಕ್ಕಿದಂತೆ ಅವನಿಂದ ಪ್ರತಿದಿನವೂ ಪೆಟ್ಟು ತಿಂದು ಬಹಳವಾಗಿ ನೊಂದಿರುವುದನ್ನು ನೆನೆಸಿಕೊಂಡು ನನ್ನ ಎದೆಯು ನಡುಗುತ್ತಿದೆ. ನಮ್ಮೊಳಗಿನ ಈ ಜಗಳಕ್ಕೆಲ್ಲ ಆ ಭೀಮನೇ ಮೂಲ ಕಾರಣವು. ಆ ಭೀಮನು ಯುದ್ಧದಲ್ಲಿ ಕೋಪಾವೇಶದಿಂದ ಕೂಡಿದ ನಮ್ಮ ಗಜ ತುರಗ ಪದಾತಿ ಸೈನ್ಯಗಳನ್ನೆಲ್ಲ ನುಂಗಿಬಿಡುತ್ತಿರುವುದು ಈಗಲೇ ನನ್ನ ಕಣ್ಣೆದುರಿಗೆ ಕಾಣುವಂತಿದೆ. ಆ ಭೀಮನು ಅಸ್ತ್ರಗಳಲ್ಲಿ ದ್ರೋಣಾಚಾರ್ಯನಿಗೆ ಸಮಾನನು, ವೇಗದಲ್ಲಿ ವಾಯುವಿಗೆ ಸಮಾನನು, ಕೋಪದಲ್ಲಿ ಕಾಲಭೈರವನಿಗೆ ಸಮಾನನು. ಅಂಥವನನ್ನು ಯುದ್ಧದಲ್ಲಿ ಯಾವನು ತಾನೇ ಕೊಲ್ಲಬಲ್ಲನು? ಸಂಜಯ, ನೀನು ಈಗಲೂ ಆ ಭೀಮನಲ್ಲಿ ಈ ಮಾತನ್ನು ಹೇಳು. ಅವನು ನನ್ನ ಮಕ್ಕಳನ್ನೆಲ್ಲ ಆಗಲೇ ಕೊಲ್ಲದೆ ಇದುವರೆಗೆ ಬಿಟ್ಟುದೇ ನನಗೆ ಪರಮಲಾಭವೆಂದು ನಾನು ತಿಳಿದಿರುವೆನು. ಹಿಂದೆ ಮಹಾಭಯಂಕರ ಪರಾಕ್ರಮವುಳ್ಳ ಯಕ್ಷ ರಾಕ್ಷಸರನ್ನೆಲ್ಲ ಯಾವನೊಬ್ಬನೇ ಹೊಡೆದೋಡಿಸಿದನೋ ಅಂಥವನ ವೇಗವನ್ನು ಮನುಷ್ಯ ಮಾತ್ರದವನಾದ ಯಾವನು ತಾನೇ ತಡೆದು ನಿಲ್ಲಬಲ್ಲನು? ಸಂಜಯ, ಅವನು ಬಾಲ್ಯದಿಂದಲೂ ಯಾವಾಗಲೂ ನನಗೆ ವಿಧೇಯನಾಗಿದ್ದವನೇ ಅಲ್ಲ. ಇದರ ಮೇಲೆ ದುರ್ಬುದ್ಧಿಯುಳ್ಳ ನನ್ನ ಮಕ್ಕಳು ಅವನನ್ನು ಅಷ್ಟೊಂದು ವಿಧವಾಗಿ ಕಷ್ಟಪಡಿಸಿದ ಮೇಲೆ ಈಗ ಕೇಳಬೇಕಾದುದೇನು? ಆ ಭೀಮನು ಸಹಜವಾಗಿಯೇ ಕ್ರೂರನು, ಅತಿ ಕೋಪ ಸ್ವಭಾವವುಳ್ಳವನು. ಅವನು 2 ತುಂಡಾಗಿಯಾದರೂ ಬೀಳುವನೇ ಹೊರತು ಮತ್ತೊಬ್ಬರಿಗೆ ಬಗ್ಗುವವನಲ್ಲ. ಅವನು ವಕ್ರಿಸಿ ನೋಡುವ ದೃಷ್ಟಿಯೋ, ಅವನ ಹುಬ್ಬುಗಂಟು. ಸಂಜಯ, ನಾನೇನು ಹೇಳಲಿ? ಆ ವೃಕೋದರನು ನಮ್ಮೊಡನೆ ತಾಳ್ಮೆಯಿಂದ ನಡೆಯುವುದೆಂದರೇನು? ಅವನು ಮಹಾಶೂರನು, ಬಲದಲ್ಲಿ ಎದುರಿಲ್ಲದವನು, ತಾಳೆಯ ಮರದಷ್ಟು ಎತ್ತರವಾದ ಆಕಾರವುಳ್ಳವನು, ಅರ್ಜುನನಿಗಿಂತಲೂ ಗೇಣುದ್ದದಷ್ಟು ದೊಡ್ಡವನು, ಒಳ್ಳೆ ಗೌರವರ್ಣವುಳ್ಳವನು. ಮಧ್ಯಮ ಪಾಂಡವನಾದ ಅವನು ವೇಗದಲ್ಲಿ ಕುದುರೆಗಳನ್ನು, ದೇಹ ಬಲದಲ್ಲಿ ಆನೆಗಳನ್ನು ಮೀರಿದವನು. ಅವನು ಮಾತಾಡುವಾಗ ಅಕ್ಷರಗಳೇ ಸ್ಫುಟವಿಲ್ಲದಂತೆ ಆಡುವನು, ಜೇನಿನಂತೆ ಕಣ್ಣುಳ್ಳವನು. ಅವನ ರೂಪ ವೀರ್ಯಾದಿಗಳ ವಿಷಯದಲ್ಲಿ ಹಿಂದೆ ವ್ಯಾಸ ಮಹರ್ಷಿಯು ನನಗೆ ಹೇಳಿದುದನ್ನೆಲ್ಲ ಈಗ ನಿಜವಾಗಿ ಕಾಣಿಸುತ್ತಿರುವುದು. ಕೋಪ ಸ್ವಭಾವವುಳ್ಳ ಆ ಭೀಮನು ಯುದ್ಧದಲ್ಲಿ ಉಕ್ಕಿನ ದಂಡದಿಂದ ಒಂದೊಂದೇ ಪ್ರಹಾರಕ್ಕೆ ಅನೇಕ ರಥಗಳನ್ನು, ಆನೆಗಳನ್ನು, ಕುದುರೆಗಳನ್ನು
ಕಾಲಾಳುಗಳನ್ನು ಬಡಿದು ಕೆಡಹುವನು. ಅವನು ಸ್ವಲ್ಪ ಮಾತ್ರವೂ ಸಹನವಿಲ್ಲದವನು, ಆತುರಗಾರನು. ಹಿಂದೆ ನಮ್ಮಿಂದ ಎಷ್ಟೋ ವಿಧವಾದ ಕಷ್ಟಗಳಿಗೂ ಅವಮಾನಕ್ಕೂ ಗುರಿ ಮಾಡಲ್ಪಟ್ಟವನು. ಹೀಗಿರುವಾಗ ಇನ್ನು ಯುದ್ಧದಲ್ಲಿ ಅವನ ಕೈಗೆ ನಮ್ಮವರು ಸಿಕ್ಕಿದರೆ ಸುಮ್ಮನೆ ಬಿಡುವನೆ? ಗಂಟುಗಳಿಲ್ಲದೆ ಸಮವಾಗಿ ಸ್ಥೂಲವಾಗಿ ಒಳ್ಳೆ ಏಣುಗಳುಳ್ಳದ್ದಾಗಿ ನೂರಾರು ಗಂಟೆಗಳ ಧ್ವನಿಯಿಂದ ಕೂಡಿದ ಚಿನ್ನದ ಕಟ್ಟುಳ್ಳ ಉಕ್ಕಿನ ಗದೆಯನ್ನು ಅವನು ಹಿಡಿದು ನಿಂತರೆ ನನ್ನ ಮಕ್ಕಳು ಹೇಗೆ ತಾನೇ ತಡೆಯಬಲ್ಲರು? ಅದಾದರೂ ಒಂದೇ ಪ್ರಹಾರಕ್ಕೆ 100 ಮಂದಿಯನ್ನು ಕೊಲ್ಲುವ ಪ್ರಭಾವವುಳ್ಳದ್ದು. ಸಂಜಯ, ಮುಖ್ಯವಾಗಿ ಹಡಗು ಮುಂತಾದ ದಾಟುವ ಸಾಮಗ್ರಿಗಳೊಂದು ಇಲ್ಲದೆ ಅಪಾರವೂ ಅಗಾಧವೂ ಆಗಿ ಬಾಣಗಳೆಂಬ ಅಲೆಗಳ ವೇಗವುಳ್ಳ ಆ ಭೀಮಸೇನನೆಂಬ ಮಹಾ ಜಲದುರ್ಗವನ್ನು ದಾಟಿ ಹೋಗಬೇಕೆಂದು ಬಯಸುವವನು ಕೇವಲ ಮೂಢರು. ಅಪ್ಪ, ನಾನೇನು ಮಾಡಲಿ? ಬಾಲರಾಗಿದ್ದರೂ ತಾವೇ ಪಂಡಿತರೆಂದು ತಿಳಿದುಕೊಂಡಿರುವ ನನ್ನ ಮಕ್ಕಳ ಮುಂದೆ ನಾನು ಎಷ್ಟು ಗೋಳಾಡಿದರೂ ಅವರು ಕೇಳುವ ಹಾಗಿಲ್ಲ. ಜೇನಿನಲ್ಲಿ ದೃಷ್ಟಿಯಿಟ್ಟು ನಡೆಯುವವರು ಮುಂದೆ ತಾವು ಬೀಳುವ ಹಳ್ಳವನ್ನು ಅರಿಯದಂತೆ, ಭೀಮನ ಪರಾಕ್ರಮವನ್ನು ಅರಿಯದೆ ಅವರು ಮನುಷ್ಯ ರೂಪದಿಂದಿರುವ ಮೃತ್ಯುವಿನ ಬಾಯಲ್ಲಿ ಬೀಳುವುದಕ್ಕಾಗಿಯೇ ಹೋಗುತ್ತಿರುವರು. ದೈವವೇ ಅವರನ್ನು ಮುಂದೆ ತಳ್ಳುವಾಗ ನಾನೇನು ಮಾಡಬಲ್ಲೆನು? ಸಿಂಹದ ಕೈಗೆ ಸಿಕ್ಕಿದ ಮಹಾಮೃಗಗಳಂತೆ ಅವರು ಸಾಯುವುದೇ ನಿಶ್ಚಯವು. ಆ ಭೀಮನ ಕೈಯಲ್ಲಿರುವ ಗದೆಯಾದರೂ ಸಾಮಾನ್ಯವೇ? ಉರೆಯಲ್ಲಿ ಇಡಲ್ಪಟ್ಟು ಮೊಳದುದ್ದವಾಗಿ 6 ಏಣುಗಳುಳ್ಳದ್ದಾಗಿ ಸ್ಪರ್ಶ ಮಾತ್ರದಿಂದಲೇ ಪ್ರಾಣಿಗಳನ್ನು ಕೊಲ್ಲುವ ಆ ಭೀಮನ ಕೈ ಗದೆಯನ್ನು ನನ್ನ ಮಕ್ಕಳು ಹೇಗೆ ತಾನೇ ತಡೆದು ನಿಲ್ಲಬಲ್ಲರು? ಅವನು ಗದೆಯನ್ನು ತಿರುಗಿಸುತ್ತಾ ಕಡೆಬಾಯಿಗಳನ್ನು ನೆಕ್ಕಿಕೊಂಡು ಹೊಗೆಯಾಡುವಂತೆ ಆಗಾಗ ಕೋಪದಿಂದ ನಿಟ್ಟುಸಿರು ಬಿಟ್ಟುಕೊಂಡು ಭಯಂಕರವಾಗಿ ಕೂಗುವನು. ಇದಿರಾದ ಆನೆಗಳ ತಲೆಯನ್ನು ಭೇದಿಸುವನು. ಆ ಆನೆಗಳ ಕೂಗಿಗಿಂತಲೂ ಪ್ರಬಲವಾಗಿ ಅವುಗಳ ಮುಂದೆ ಕೂಗುವನು. ರಥ ಮಾರ್ಗಗಳಲ್ಲಿ ಅಡ್ಡಗಟ್ಟಿ ನಿಂತು ರಥದ ಮೇಲಿರುವ ರಥಿಕರನ್ನು ಗುರಿಯಿಟ್ಟು ಹೊಡೆಯುವನು. ಉರಿಯುವ ಬೆಂಕಿಯಂತೆ ಕೋಪಗೊಂಡ ಆ ಭೀಮನ ವೇಗವನ್ನು ನನ್ನ ಮಕ್ಕಳು ಹೇಗೆ ತಾನೇ ತಡೆಯಬಲ್ಲರು? ಮಹಾಬಲವುಳ್ಳ ಆ ಭೀಮನು ನನ್ನ ಸೈನ್ಯಗಳೆಲ್ಲವನ್ನು ಓಡಿಸುತ್ತಾ ಗದಾಪಾಣಿಯಾಗಿ ನರ್ತಿಸುವಂತೆ ರಣರಂಗದಲ್ಲಿ ದಾರಿ ಮಾಡಿಕೊಂಡು ಸೈನ್ಯಗಳನ್ನು ಕೊಂದು ಪ್ರಳಯ ಕಾಲದ ರೀತಿಯನ್ನು ಈಗಲೇ ತೋರಿಸದೆ ಬಿಡನು. ಆ ವೃಕೋದರನು ನನ್ನ ಮಕ್ಕಳ ಸೈನ್ಯದಲ್ಲಿ ಪ್ರವೇಶಿಸಿ ಪುಷ್ಟಿಸಿದ ಗಿಡಗಳನ್ನು ಮುರಿದು ಕೆಡಹುವಂತೆ ಲೀಲಾ ಮಾತ್ರದಿಂದ ಅದನ್ನು ಧ್ವಂಸ ಮಾಡಿಬಿಡುವನು. ರಥಗಳು ಕಣ್ಣಿಗೆ ಬಿದ್ದೊಡನೆ ಅದರಲ್ಲಿ ರಥಿಕರಾಗಲಿ, ಸಾರಥಿಗಳಾಗಲಿ, ಕುದುರೆಗಳಾಗಲಿ, ಧ್ವಜಗಳಾಗಲಿ ಯಾವುದೂ ಇಲ್ಲದಂತೆ ಶೂನ್ಯಪ್ರಾಯವಾಗಿ ಮಾಡಿಬಿಡುವನು. ಕುದುರೆಗಳನ್ನು ಕಂಡರೆ ಕುದುರೆಯ ಮೇಲಿದ್ದವರನ್ನು ಕೊಂದು ಕೆಡಹುವನು. ಗಂಗಾ ನದಿಯ ಪ್ರವಾಹ ವೇಗವು ತನ್ನ ಅಕ್ಕಪಕ್ಕಗಳಲ್ಲಿ ಜಲಪ್ರಾಯವಾದ ಪ್ರದೇಶದಲ್ಲಿರುವ ವೃಕ್ಷಗಳನ್ನೆಲ್ಲ ಸುಲಭವಾಗಿ ಉರುಳಿಸಿ ಬಿಡುವಂತೆ ಮುಂದಿನ ಯುದ್ಧದಲ್ಲಿ ಆ ಭೀಮನು ನನ್ನ ಸೈನ್ಯವನ್ನು ಲೀಲಾ ಮಾತ್ರದಿಂದ ಮುರಿಯುವನು. ಆ ಭೀಮನನ್ನು ನೋಡುವಾಗಲೇ ಭಯದಿಂದ ನನ್ನ ಮಕ್ಕಳು, ಈ ಕಡೆಯ ಭೃತ್ಯರು, ಎಲ್ಲ ರಾಜರು ಸಾಯುವುದು ನಿಶ್ಚಯವು. ಪೂರ್ವದಲ್ಲಿ ಶ್ರೀಕೃಷ್ಣನನ್ನು ತನಗೆ ಸಹಾಯವಾಗಿಟ್ಟುಕೊಂಡು ಯಾವನು ಜರಾಸಂಧನ ಅಂತಃಪುರದಲ್ಲಿ ಪ್ರವೇಶಿಸಿ ಅವನನ್ನು ಕೊಂದು ಕೆಡಹಿದನು, ಆ ಭೀಮನ ವೀರ್ಯವು ಎಷ್ಟೆಂದು ತಾನೇ ಹೇಳಬಹುದು? ಆ ಜರಾಸಂಧನು ಮಹಾಧೀಮಂತನು, ಎಣೆಯಿಲ್ಲದ ಪರಾಕ್ರಮವುಳ್ಳವನು. ಮಗಧ ರಾಜನಾದ ಆತನು ಸಮಸ್ತ ಭೂಮಿಯನ್ನು ತನ್ನ ವಶ ಮಾಡಿಕೊಂಡಿದ್ದವನು. ಆದರೆ ನಮ್ಮ ಕಡೆಗೆ ಭೀಷ್ಮನಿದ್ದುದರಿಂದ ನಾವು ತಮ್ಮ ತಂತ್ರದಿಂದ ಅಂಧಕ ವೃಷ್ಣಿಗಳು ಆ ಜರಾಸಂಧನಲ್ಲಿ ಸೆರೆಸಿಕ್ಕದೆ ತಪ್ಪಿಸಿಕೊಂಡುದು ಅದೃಷ್ಟವೇ ಹೊರತು ಬೇರೆಯಲ್ಲ. ಅಂತಹ ಜರಾಸಂಧನನ್ನು ಭೀಮನು ಆಯುಧವೇನೂ ಇಲ್ಲದೆಯೇ ಕೊಂದರೆಂದ ಮೇಲೆ ಭೀಮನ ಪರಾಕ್ರಮಕ್ಕೆ ಇದಕ್ಕಿಂತಲೂ ಇನ್ನೇನು ಬೇಕು? ಸರ್ಪವು ಬಹುಕಾಲದಿಂದ ಅಡಗಿಸಿದ್ದ ತನ್ನ ವಿಷವನ್ನು ಕಕ್ಕುವಂತೆ ಆ ಭೀಮನು ಬಹುಕಾಲದಿಂದ ಅಡಗಿಸಿಕೊಂಡಿದ್ದ ತನ್ನ ಕೋಪವನ್ನು, ಪರಾಕ್ರಮವನ್ನು ಈಗ ನನ್ನ ಮಕ್ಕಳ ಮೇಲೆ ಬೀಸುವನು. ಮಹೇಂದ್ರನು ತನ್ನ ವೈರಿಗಳಾದ ದಾನವರನ್ನು ವಜ್ರಾಯುಧದಿಂದ ಹೇಗೋ ಹಾಗೆ ಭೀಮನು ಗದಾಪಾಣಿಯಾಗಿ ನನ್ನ ಮಕ್ಕಳನ್ನು ಹುಟ್ಟೊಡಗಿಸಿ ಬಿಡುವನು. ಎಂಥವರಿಂದಲೂ ತಡೆಯುವುದಕ್ಕೂ ಸಹಿಸುವುದಕ್ಕೂ ಸಾಧ್ಯವಿಲ್ಲದ ತೀವ್ರ ವೇಗವುಳ್ಳ ಭೀಮನು ಕೆಂಪೇರಿದ ಕಣ್ಣುಗಳೊಡನೆ ಇದಿರಾಗಿ ಬರುತ್ತಿರುವುದು ಈಗಲೇ ನನ್ನ ಕಣ್ಣೆದುರಿಗೆ ಕಾಣಿಸುವಂತಿದೆ. ಸಂಜಯ, ಗದೆಯಾಗಲಿ, ಆಯುಧವಾಗಲಿ, ರಥವಾಗಲಿ, ಕವಚವಾಗಲಿ ಯಾವುದೂ ಇಲ್ಲದೆ ಬರೀ ತೋಳುಗಳಿಂದಲೇ ಯುದ್ಧ ಮಾಡಬಲ್ಲ
ಅವನ ಮುಂದೆ ಯಾವ ಪುರುಷನು ತಾನೇ ನಿಲ್ಲಬಲ್ಲನು? ಈ ಭೀಷ್ಮನು, ದ್ರೋಣನು, ಅಶ್ವತ್ಥಾಮನು, ಈ ಕೃಪಾಚಾರ್ಯನು ಇವರೆಲ್ಲರೂ ನನ್ನಂತೆಯೇ ಆ ಭೀಮನ ಪರಾಕ್ರಮವೆಂತದೆಂಬುದನ್ನು ಚೆನ್ನಾಗಿ ತಿಳಿದೇ ಇರುವರು. ಆದರೇನು, ಅವರು ಆರ್ಯ ಧರ್ಮವನ್ನು ಅಂದರೆ ಕ್ಷತ್ರ ಧರ್ಮವನ್ನು ಬಲ್ಲವರಾದುದರಿಂದ ನಮ್ಮ ಉಪ್ಪನ್ನು ತಿಂದುದರಿಂದಲೂ ಹೇಗೋ ಒಂದು ವಿಧದಲ್ಲಿ ಯುದ್ಧ ಮಾಡಿಯೇ ತೀರಬೇಕೆಂಬ ಉದ್ದೇಶದಿಂದಲೂ ವಿಧಿಯಿಲ್ಲದೆ ನಮ್ಮವರ ಸೇನೆಯಲ್ಲಿ ಮುಂದಾಳಾಗಿ ನಿಂತಿರುವರು. ಓ ಸಂಜಯ, ಮುಖ್ಯವಾಗಿ ಮನುಷ್ಯನಿಗೆ ಎಲ್ಲ ವಿಷಯದಲ್ಲಿಯೂ ದೈವವೇ ಬಲವತ್ತಾದುದು. ಏಕೆಂದರೆ ಪಾಂಡವರಿಗೆ ಜಯವು ನಿಶ್ಚಯವೆಂದು ನಮ್ಮೆಲ್ಲರಿಗೂ ತೋರಿದ್ದರು ನನ್ನ ಮಕ್ಕಳನ್ನೇ ನಾನು ಅಡಗಿಸಲಾರದೆ ಹೋದೆನಲ್ಲವೇ? ಆದರೇನು, ಮಹಾ ಧನುರ್ಧಾರಿಗಳಾದ ಈ ಭೀಷ್ಮಾದಿಗಳೆಲ್ಲ ಭೂಮಿಯಲ್ಲಿ ಮಹತ್ತಾದ ಕೀರ್ತಿಯನ್ನು ನೆಲೆಗೊಳಿಸಿ ಇಂದ್ರಲೋಕದ ಮಾರ್ಗವನ್ನು ಉದ್ದೇಶಿಸಿ ಯುದ್ಧದಲ್ಲಿ ಪ್ರಾಣಗಳನ್ನು ಬಿಡಲು ಸಿದ್ಧರಾಗಿರುವರು. ಭೀಷ್ಮಾದಿಗಳಿಗೆ ನನ್ನ ಮಕ್ಕಳು ಹೇಗೂ ಪಾಂಡವರು ಹಾಗೆಯೇ ಮೊಮ್ಮಕ್ಕಳೆನಿಸಿರುವರು. ದ್ರೋಣನಿಗೂ ಕೃಪನಿಗೂ ನಮ್ಮವರು ಹೇಗೋ ಹಾಗೆಯೇ ಪಾಂಡವರು ಶಿಷ್ಯರು. ಆದರೆ ಅವರು ನಮ್ಮ ಆಶ್ರಯವನ್ನು ಪಡೆದು ನಮ್ಮಿಂದ ಅಲ್ಪ ಸ್ವಲ್ಪ ವೇತನವನ್ನು ಸತ್ಕಾರವನ್ನು ಹೊಂದಿದ್ದಕ್ಕಾಗಿ ಆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದು ಅವರು ನಮ್ಮ ಪಕ್ಷದಲ್ಲಿರುವರು. ಮುಖ್ಯವಾಗಿ ಒಳ್ಳೆಯ ಸ್ವಭಾವವುಳ್ಳವರಾದುದರಿಂದಲೇ ಆ ಮೂವರು ವೃದ್ಧರು ನಮ್ಮನ್ನು ಅಗಲದೆ ಆ ದುರ್ಯೋಧನಾದಿಗಳ ಕೆಟ್ಟ ನಡತೆಯನ್ನು ತಿಳಿದು ಇಲ್ಲಿಂದ ಬಿಟ್ಟು ಹೋಗದಿರುವರು. ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿದು ಮರಣ ಹೊಂದುವುದೇನೋ ಕ್ಷತ್ರಿಯನಿಗೆ ಉತ್ತಮ ಧರ್ಮವೆಂದು ಹೇಳುವರು. ಆದರೆ ಪರಮ ಸಾಧುಗಳಾದ ಆ ಪಾಂಡವರೊಡನೆ ಇವರೆಲ್ಲರೂ ಯುದ್ಧ ಮಾಡಬೇಕಾಗಿ ಬಂದುದನ್ನು ಕುರಿತು ನಾನು ವ್ಯಸನ ಪಡುವೆನು. ಮೊದಲು ವಿದುರನು ಸಾರಿ ಸಾರಿ ನನಗೆ ಎಚ್ಚರಿಸಿದ. ಮಹಾಭಯಕಾಲವು ಸಮೀಪಿಸಿಬಿಟ್ಟಿತು. ಈಗಿನ ದುಃಖ ನಿವೃತ್ತಿಗೆ ವಿವೇಕ ಜ್ಞಾನವೊಂದು ಪ್ರಯೋಜನಕಾರಿಯಾಗಿ ನನಗೆ ತೋರಲಿಲ್ಲ. ದುಃಖವೇ ಪ್ರಬಲತಮವಾಗಿ ತಿಳುವಳಿಕೆಯನ್ನೆಲ್ಲ ಅಡಗಿಸಿಬಿಡುವುದು. ಲೋಕ ವ್ಯಾಪಾರಗಳನ್ನೇ ತೊರೆದ ವಿರಕ್ತರಾದ ಋಷಿಗಳು ಕೂಡ ಸುಖದಿಂದ ಮೇಲೆ ಮೇಲೆ ಸುಖಕ್ಕೂ ದುಃಖದಿಂದ ದುಃಖಕ್ಕೂ ಭಾಗಿಗಳಾಗಿರುವರು. ಹೀಗಿರುವಾಗ ಹೆಂಡಿರು, ಮಕ್ಕಳು, ಮೊಮ್ಮಕ್ಕಳು, ನೆಂಟರು, ರಾಜ್ಯ, ಕೋಶ, ಧನಾದಿಗಳಲ್ಲಿ ಮೋಹಗೊಂಡ ಸಾಮಾನ್ಯ ಜನರನ್ನು ಹೇಳತಕ್ಕುದೇನು? ಪ್ರಬಲವಾದ ಈಗಿನ ಸಂದೇಹದಲ್ಲಿ ನಾನು ಹೇಗೆ ಮಾಡುವುದು ಉಚಿತವು? ಯೋಚಿಸಿ ನೋಡಿದರೆ ಸರ್ವ ವಿಧದಿಂದಲೂ ಕೌರವರಿಗೆ ವಿನಾಶವೇ ಸಿದ್ಧವೆಂದು ತೋರಿದೆ. ಐಶ್ವರ್ಯಕ್ಕಾಗಿ ಆಶಪಟ್ಟು ಮೂಢರಾದ ನನ್ನ ಮಕ್ಕಳು ದ್ಯೂತವೆಂಬ ಪಾಪ ಕಾರ್ಯದಲ್ಲಿ ಪ್ರವರ್ತಿಸಿದುದೇ ಈ ಮಹತ್ತಾದ ವ್ಯಸನಕ್ಕೆ ಮೂಲ ಕಾರಣವಾಯಿತು. ಕಾಲಗತಿಯೇ ಹೀಗೆ ತಿರುಗುತ್ತಿರುವಾಗ ಯಾರೇನು ತಾನೇ ಮಾಡಬಲ್ಲರು? ಚಕ್ರನೇಮಿ ಅಂದರೆ ಚಕ್ರದ ಬಳೆಗಳು ನೀಚ ಉಚ್ಚ ಗತಿಗಳನ್ನೆಲ್ಲ ಸಹಿಸಿಕೊಂಡು ಅದರಲ್ಲಿಯೇ ಅಂಟಿರುವಂತೆ ನಾವು ಕಾಲಚಕ್ರದ ಗತಿಯನ್ನೆಲ್ಲ ಸಹಿಸಿಕೊಂಡಿರಬೇಕಾದುದೇ ಹೊರತು ಇದಕ್ಕಾಗಿ ಭಯಪಟ್ಟು ಓಡುವುದಕ್ಕೂ ಸಾಧ್ಯವಲ್ಲ. ಸಂಜಯ, ಈಗ ನಾನು ಏನನ್ನು ಮಾಡಲಿ? ಹೇಗೆ ತಾನೇ ಮಾಡಲಿ? ಎಲ್ಲಿಗೆ ಹೋಗಲಿ? ಮುಖ್ಯವಾಗಿ ಮೂಢಾತ್ಮರಾದ ಈ ಕುರುಗಳು ಕಾಲವಶರಾಗಿ ನಾಶ ಹೊಂದುವುದೇನೋ ನಿಶ್ಚಯವು. ನನ್ನ 100 ಮಕ್ಕಳು ಹತರಾದ ಮೇಲೆ ಮನೆಯಲ್ಲಿ ಹೆಂಗಸರ ಗೋಳಾಟವನ್ನು ಕೇಳುವಾಗ ನಾನು ಏನನ್ನು ತಾನೇ ಮಾಡುವೆನು? ನನಗೆ ಸಾವು ತಾನೇ ಹೇಗೆ ಬರುವುದು? ಬೇಸಿಗೆಯಲ್ಲಿ ಗಾಳಿಯಿಂದ ಪ್ರೇರಿತವಾದ ಬೆಂಕಿಯು ಒಣಗಿದ ಮೊದಲನ್ನು ಹೇಗೋ ಹಾಗೆ ಗದಾ ಪಾಣಿಯಾದ ಭೀಮನು ಅರ್ಜುನ ಸಹಿತನಾಗಿ ನಮ್ಮ ಕಡೆಯವರೆಲ್ಲರನ್ನೂ ತೀರಿಸಿ ಬಿಡುವುದು ನಿಶ್ಚಯವೇ ಎಂದನು. ಇದು 51ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.